ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸಿಗೆ ಸಂಬಂಧಪಟ್ಟಾಗೆ 2025-26ನೇ ಸಾಲಿನ ದ್ವಿತೀಯ PUCಯ ಮಾದರಿ ಪ್ರಶ್ನೆ ಪತ್ರಿಕೆ 2 ಏನಿದೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬೋರ್ಡ್ ಅವರು ರಿಲೀಸ್ ಮಾಡಿದ್ದಾರೆ. ಸೊ ಈ 3 ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ನೀಲಿನಕ್ಷೆ ಪ್ರಕಾರ ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾಗತ್ತೆ. ರಾಜ್ಯಶಾಸ್ತ್ರ ಎಕ್ಸಾಮು ತುಂಬಾ ಈಸಿ ಇರುತ್ತೆ. ಈಸಿ ಇರಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಓದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಷನ್ನ ಮಾದರಿ ಪ್ರಶ್ನೆ ಪತ್ರಿಕೆ 1 ಏನಿದೆ ಅಲ್ಲಿ ಕೊಟ್ಟಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ಆ ವಿಡಿಯೋ ಸ್ವಲ್ಪ ಲೆಂತಿ ಇರುತ್ತೆ, ಕಾರಣ ಅಲ್ಲಿ ಸಾಕಷ್ಟು ಮಾಹಿತಿಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ, ಹಾಗಾಗಿ ಆ ವಿಡಿಯೋ ಲೆಂತಿ ಇದೆ. ಆ ವಿಡಿಯೋನ ವಾಚ್ ಮಾಡ್ಕೊಂಡು ಬಂದವರಿಗೆ ಮಾದರಿ ಪ್ರಶ್ನೆ ಪತ್ರಿಕೆ 2 ಇವತ್ತೇನಿದೆ ಈ ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಇದಾದ ನಂತರ ಮಾದರಿ ಪ್ರಶ್ನೆ ಪತ್ರಿಕೆ 3 ಅದಕ್ಕೆ ಉತ್ತರವನ್ನು ಹೇಳ್ತೀನಿ. ಆ ನಂತರ ನಿಮ್ಮ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬಹುಮುಖ್ಯವಾಗಿ ಪರೀಕ್ಷೆಗೆ ಕೇಳುವಂತಹ 2 ಅಂಕದ ಪ್ರಶ್ನೆ ಏನಿದೆ ಅದಕ್ಕೆ ಉತ್ತರಗಳೇ ಸಪ್ರೇಟ್ ಆಗಿ, 5 ಅಂಕದ ಪ್ರಶ್ನೆಗಳೇನಿದೆ ಅದಕ್ಕೆ ಉತ್ತರಗಳು ಸಪ್ರೇಟ್ ಆಗಿ, 10 ಅಂಕದ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈ ಹಿಂದೆ ನಿಮ್ಮ ಸೀನಿಯರ್ಸ್ಗಳಿಗೆ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳನ್ನ ಸಾಕಷ್ಟು ಜನ ವಾಚ್ ಮಾಡ್ತಾ ಇದ್ದೀರಿ, ಅದು ನನಗೆ ಗೊತ್ತಾಗ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಜನ ಈ ವರ್ಷದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಡಿ ಅಂತ ಹೇಳ್ಕೊಂಡು ಕೇಳ್ತಾ ಇದ್ದೀನಿ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಡೋದಕ್ಕಿಂತ ಮುಂಚೆ ಪ್ರತಿಯೊಂದು ವಿಷಯಕ್ಕೆ ನೀವು ಆರ್ಟ್ಸ್ ಆಗಿರಬಹುದು, ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ರೆಗ್ಯುಲರ್ ಆಗಿರ್ಬೋದು ಅಥವಾ ಪ್ರೈವೇಟ್ ಆಗಿ ಎಕ್ಸಾಮ್ನ ಕಟ್ಟಿರುವಂಥವ್ರು ಆಗಿರಬಹುದು, ನಿಮ್ಮ ಕಾಂಬಿನೇಷನ್ ಆರ್ಟ್ಸ್ ಮತ್ತು ಕಾಮರ್ಸ್ ಏನಿರುತ್ತೆ ಇಲ್ಲಿ ಬರುವಂತಹ 6 ವಿಷಯಗಳಿಗೆ ಸಂಬಂಧಪಟ್ಟಾಗೆ ಬೋರ್ಡ್ ಅವರು ಬಿಡುಗಡೆ ಮಾಡಿರುವಂತಹ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ನೀವು ತರೋಲಿ ಏನು ಮಾಡಬೇಕು, ಓದಲೇಬೇಕು, ಸ್ಟಡಿ ಮಾಡಲೇಬೇಕು. ಅದನ್ನು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಬೇಕಾಗತ್ತೆ. 3 ಮಾಡೆಲ್ ಪೇಪರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ನೀವು ಪ್ರಿಪೇರ್ ಆಗಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಆಪ್ಷನ್ಸ್ಗಳ ಲೆಕ್ಕ ಏನು ಬಂದಿರುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ 2 ಅಂಕದ 8 ಪ್ರಶ್ನೆಗಳನ್ನ ರಾಜ್ಯಶಾಸ್ತ್ರದಲ್ಲಿ ಕೇಳ್ತಾರೆ. ಅದರಲ್ಲಿ 5 ಪ್ರಶ್ನೆಗೆ ಮಾತ್ರ ಉತ್ತರವನ್ನು ಬರಿಬೇಕು. ನೀವೇನಾದರೂ ಆ 5 ಅಧ್ಯಾಯಗಳನ್ನೇ ಆಯ್ಕೆ ಮಾಡ್ಕೊಳ್ಳೋದಾದರೆ ಆ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ 2 ಅಂಕದ ಪ್ರಶ್ನೆಗಳನ್ನ ನೀವು ಓದ್ಕೊಳ್ಳೋದಾದರೆ ನಿಮಗೆ ಈಸಿ ಆಗುತ್ತೆ. ಸೊ ಆ ರೀತಿಯಾಗಿ ಕೆಲವೊಂದು ವಿಚಾರ ಮಾಡಿ ಓದಬೇಕಾಗತ್ತೆ. ಹಾಗಂತ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳನ್ನ ಯಾವ ರೀತಿ ಓದ್ಕೊಳ್ಬೇಕು ಹಾಗೆ ಹೀಗೆ ಅನ್ನುವಂತಹ ಕನ್ಫ್ಯೂಷನ್ಸ್ ಇದ್ದರೆ ನಾನು ಹೇಳಿದ್ನಲ್ಲ, ಮಾದರಿ ಪ್ರಶ್ನೆ ಪತ್ರಿಕೆ ಎಲ್ಲ ಮುಗಿದ ನಂತರ ನಿಮಗೆ ಸಬ್ಜೆಕ್ಟ್ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಓಕೆನಾ? ನೆಕ್ಸ್ಟು ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆ 1 ಏನಿತ್ತು ಅದು ಕಂಪ್ಲೀಟ್ ಆಗಿ ಹೋದ ವರ್ಷ ನಿಮ್ಮ ಸೀನಿಯರ್ಸಿಗೆ ಮಾದರಿ ಪ್ರಶ್ನೆ ಪತ್ರಿಕೆ 1 2024-25 ಏನಿತ್ತು ಅದೇ ರೀತಿಯಾಗಿ ಬಂದಿದೆ. ಒಂದು ಪ್ರಶ್ನೆ ಚೇಂಜ್ ಆಗಿದೆ, 1 ಅಂಕದ ಒಂದೇ ಪ್ರಶ್ನೆ ಚೇಂಜ್ ಆಗಿರೋದು, ಮತ್ತೆಲ್ಲವೂ ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ಇದೆ. ಬಟ್ ಮಾದರಿ ಪ್ರಶ್ನೆ ಪತ್ರಿಕೆ 2 ಹಾಗೂ 3 ಫುಲ್ಲು ಡಿಫ್ರೆಂಟ್ ಆಗಿದೆ. ಯಾವುದಕ್ಕೂ ಕೂಡ ತಾಳೆ ನೋಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ನೀವು ಓದುವಂತಹ ವಿಚಾರದಲ್ಲಿ ಯಾವ ಅಧ್ಯಾಯ ಇಂಪಾರ್ಟೆಂಟು, ಯಾವ ಅಧ್ಯಾಯದಲ್ಲಿ 5 ಅಂಕ ಕೇಳ್ತಾರೆ, ಯಾವ ಅಧ್ಯಾಯದಲ್ಲಿ 10 ಅಂಕದ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಕ್ಲೀನಾಗಿ ಅನಲೈಸ್ ಮಾಡಿನೇ ಓದಬೇಕಾಗತ್ತೆ. ಓಕೆ ಅಲ್ವಾ? ಸೊ ನಿಮಗೆ ಐಡಿಯಾ ಬೇಕು ಅಥವಾ ಓದೋದಕ್ಕೆ ಟೆಕ್ನಿಕ್ ಗೊತ್ತಾಗಬೇಕು, ಹೇಗೆ ಓದೋದು ಅನ್ನೋ ಟಿಪ್ಸ್ ಬೇಕು ಅನ್ನೋ ಹೇಳಿದ್ರೆ ನನ್ನ ಚಾನಲ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇರಿ. ಪಲ್ಲವಿ ಟ್ಯುಟೋರಿಯಲ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮಕ್ಕಳೇ, ಇಲ್ಲಿ ರೆಗ್ಯುಲರು ಮತ್ತು ನೀವು ಪ್ರೈವೇಟಲ್ಲಿ ಕಟ್ಟಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟೇ ಆಗಿರುತ್ತೆ. ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು 5 ಏನು ಕೇಳಿದ್ದಾರೆ, ಯಾವ ಅಧ್ಯಾಯದು ಅಂತ ನೋಡ್ತಾ ಹೋಗಿ. ಮೊದಲನೇ ಪ್ರಶ್ನೆ, ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಅದರ ಸದಸ್ಯರಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಚಿತ್ರ ನೋಡಿದ ತಕ್ಷಣ ಗೊತ್ತಾಗದೇ ಇರಬಹುದು, ಆದರೆ ಇಲ್ಲಿ ಆಪ್ಷನ್ಸ್ ನೋಡಿದಾಗ ಗೊತ್ತಾಗ್ಬಿಡತ್ತೆ. ಏಕಸದಸ್ಯ, ದ್ವಿಸದಸ್ಯರು, ತ್ರಿಸದಸ್ಯರು, 5 ಸದಸ್ಯರು ಅಂತ ಇದೆ. ಸೊ ಇಲ್ಲಿ ಕೊಟ್ಟಿರುವಂಥ ಚಿತ್ರ ಭಾರತದ ಚುನಾವಣಾ ಆಯೋಗ. ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ 3 ಸದಸ್ಯರು. ಭಾರತದ ಚುನಾವಣಾ ಆಯೋಗದಲ್ಲಿ 3 ಜನ ಸದಸ್ಯರು, ಹಾಗಾಗಿ ಇದು ಸರಿಯಾದಂತಹ ಉತ್ತರ. 2ನೇ ಪ್ರಶ್ನೆ, AITUCಯನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗಳಿಗೆ ಸಾಕಷ್ಟು ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡ್ತೀರಿ. ಇಲ್ಲಿ AITUCಯನ್ನು ವಿಸ್ತರಣೆ ಮಾಡಿರೋದು ಇಲ್ಲಿದೆ, ಬಟ್ ಇದಲ್ಲ ಆನ್ಸರ್ ಯಾವುದಾಗಿರುತ್ತೆ ಅಂತ ಹೇಳಿದ್ರೆ ಕೆಳಗಡೆ ಕೊಟ್ಟಿರುವಂತಹ ABCDನೇ ಆನ್ಸರ್ ಆಗಿರುತ್ತೆ. ABCDಯಲ್ಲಿ ನಿಮ್ಮ ಆಯ್ಕೆ ಯಾವುದು ಅನ್ನೋದನ್ನು ನೀವು ಬರಿಬೇಕು. ಇಲ್ಲಿ AITUCಗೆ ಸರಿಯಾದಂತಹ ಉತ್ತರ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಆಗಿದೆ ಅಲ್ವಾ ಮಕ್ಕಳೇ? ಆದರೆ ಈ 3 ಸರಿಯಾದ ಉತ್ತರ ಅಂತ ಯಾವ ಆಯ್ಕೆಯಲ್ಲಿದೆ ಅಂತ ನೋಡ್ಕೊಳ್ಳಬೇಕು. ಸಿಯಲ್ಲಿ 3 ಮಾತ್ರ ಅಂತ ಇದೆ, ಅಂದರೆ 3ನೇ ಆಯ್ಕೆ ಸರಿಯಾಗಿದೆ ಅನ್ನೋದಕ್ಕೆ 3 ಮಾತ್ರ ಅಂತ ಇದೆ. ಸೊ ಇದು ಸರಿಯಾದಂತಹ ಉತ್ತರ. ನೀವು ಈ ಒಂದು ಉತ್ತರವನ್ನು ಬರೀಬೇಕು. ಓಕೆ ಅಲ್ವಾ? ಮುಂದಿನ ಬಹು ಆಯ್ಕೆ ಪ್ರಶ್ನೆ ಕೇಳಿರುವಂಥದ್ದು ಲೇಸಸ್ ಫೇರ್ ಎಂದರೆ ಅಂತ ಕೇಳಿದರೆ. ಲೇಸಸ್ ಫೇರ್ ಎಂದರೆ ಮುಕ್ತ ಮಾರುಕಟ್ಟೆ. ವೆಸ್ಟ್ಫಾಲಿಯಾ ಒಪ್ಪಂದ ಆದ ಇಸವಿ ಅಂತ ಕೊಟ್ಟಿದ್ದಾರೆ 1648.
ನೆಕ್ಸ್ಟು ಪೆರಿಸ್ಟ್ರೋಯ್ಕ್ ಮತ್ತು ಗ್ಲಾಸ್ನಾಸ್ಟ್ ಆರ್ಥಿಕ ಸುಧಾರಣೆಯನ್ನು ಜಾರಿಗೊಳಿಸಿದವರು ಅಂತ ಕೇಳಿದ್ದಾರೆ. ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಪೆರಿಸ್ಟ್ರೋಯ್ಕ್ ಮತ್ತು ಗ್ಲಾಸ್ನಾಸ್ಟ್ ಎಂದು ಮೀನಿಂಗ್ ಕೇಳಿದರು 2 ಮಾರ್ಕ್ಸಿಗೆ. ಓಕೆ ಅಲ್ವಾ? ಇಲ್ಲೇನು ಹೇಳಿದ್ದಾರೆ, ಈ ಒಂದು ಆರ್ಥಿಕ ಸುಧಾರಣೆಯನ್ನು ಜಾರಿಗೊಳಿಸಿದವರು ಯಾರು ಅನ್ನೋದನ್ನು ಕೇಳಿದ್ದಾರೆ. ಮಿಖಾಯಿಲ್ ಗೋರ್ಬಚೇವ್. ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳು. ಬ್ರಾಕೆಟಲ್ಲಿ ಉತ್ತರವನ್ನು ಕೊಟ್ಟಿರ್ತಾರೆ, ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರಿಬೇಕು. ಕನ್ಫ್ಯೂಸ್ ಮಾಡ್ಕೊಳ್ಳದೆ ಸ್ವಲ್ಪ ಕೆಲವೊಂದು ಪ್ರಶ್ನೆಗಳನ್ನ ನೀವು ಓದ್ಕೊಂಡಿಲ್ಲ ಅಂತ ಹೇಳಿದ್ರು ಕೂಡ ಅಲ್ಲೊಂದು ಟೆಕ್ನಿಕ್ಗಳನ್ನ ಯೂಸ್ ಮಾಡಿ ಆದರೂ ಕೂಡ ಕೆಲವೊಂದು ಪ್ರಶ್ನೆಗೆ ಉತ್ತರವನ್ನು ಬರೀಬಹುದು. ಹಾಗಾಗಿ 5 ಬಿಟ್ಟ ಸ್ಥಳ ಪ್ರಶ್ನೆಗಳಲ್ಲಿ ಯಾವುದನ್ನು ಕೂಡ ಬಿಟ್ಟು ಬರಬೇಡಿ. ಓದ್ಕೊಂಡಿರೋದು ನಿಮಗೆ ಗೊತ್ತಿರುತ್ತೆ. ಯಾವುದಾದ್ರೂ ಓದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಪ್ರಶ್ನೆಯನ್ನು 2ರಿಂದ 3 ಸಲ ಓದಿ ಅರ್ಥ ಆಗುತ್ತೆ. ಇಲ್ಲಿ ಕೊಟ್ಟಿರುವಂತಹ ಮೊದಲನೇ ಪ್ರಶ್ನೆ, ಡ್ಯಾಶ್ ರಂದು ಪಕ್ಷಾಂತರ ನಿಷೇಧ ಕಾಯ್ದೆಯು ಜಾರಿಗೆ ಬಂದಿತ್ತು. ಸೊ ಸದ್ಯದಲ್ಲೇನು ಬಂದಿದ್ದಲ್ಲ, 2010 ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ 1985 ಸರಿಯಾದಂತಹ ಉತ್ತರ. ನೆಕ್ಸ್ಟು ಡ್ಯಾಶ್ ರವರು ನರ್ಮದಾ ಬಚಾವೋ ಆಂದೋಲನದ ನಾಯಕರಾಗಿರುವರು. ಡ್ಯಾಶ್ ರವರು ಅಂತ ಹೇಳಿದಾಗ ಇಲ್ಲಿರುವಂಥದ್ದು ಒಂದು ರಾಷ್ಟ್ರಪತಿ, ಇನ್ನೊಂದು ಮೇಧಾ ಪಾಟ್ಕರ್. ರಾಷ್ಟ್ರಪತಿ ಸಾಧ್ಯ ಇಲ್ಲ, ನರ್ಮದಾ ಬಚಾವೋ ಆಂದೋಲನದ ನಾಯಕರಾಗಿರುವವರಲ್ಲ. ಹಾಗಾಗಿ ಮೇಧಾ ಪಾಟ್ಕರ್ ಸರಿಯಾದಂತಹ ಉತ್ತರ. 8ನೇದಕ್ಕೆ ಡ್ಯಾಶ್ ರವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಹಣಕಾಸಿನ ಅಧಿಕಾರಗಳನ್ನು ಚಲಾಯಿಸುವರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ. ಅದೇ ರೀತಿಯಾಗಿ 9ನೇ ಪ್ರಶ್ನೆ, ಡ್ಯಾಶ್ ರಲ್ಲಿ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರವಾಯಿತು ಅಂತ ಕೇಳಿದರೆ 2010. 10ನೇ ಪ್ರಶ್ನೆ, ಕೊನೆ ಬಿಟ್ಟ ಸ್ಥಳ ಪ್ರಶ್ನೆ, ಡ್ಯಾಶ್ ಎಂಬುದು ಅಣು ಸರಬರಾಜು ಗುಂಪಿನ ರಾಷ್ಟ್ರಗಳು. ಉಳಿದಿರುವಂಥದ್ದು NSG ಒಂದೇ, ಹಾಗಾಗಿ NSG ಸರಿಯಾದಂತಹ ಉತ್ತರ. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಇಲ್ಲಿ ಎ ವಿಭಾಗದಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ಬಿ ವಿಭಾಗದಲ್ಲಿ ಇರುವಂತಹ ಉತ್ತರಗಳನ್ನು ನೀವು ಹೊಂದಿಸಿ ಬರಿಬೇಕು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ 1885 ಸರಿಯಾದಂತಹ ಉತ್ತರ. ನೆಕ್ಸ್ಟು JPSC ಅಂತ ಇದೆ. JPSC ಅಂತ ಹೇಳಿದ್ರೆ ಜಂಟಿ ಲೋಕ ಸೇವಾ ಆಯೋಗ. ಓಕೆನಾ? ನೆಕ್ಸ್ಟು ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಅಂತ ಕೊಟ್ಟಿದ್ದಾರೆ 1988. ನೆಕ್ಸ್ಟು ದಿ ರಿಪಬ್ಲಿಕಾ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಜೀನ್ ಬೋಡಿನ್. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ UDHR. ನೆಕ್ಸ್ಟು 1 ಅಂಕದ 5 ಪ್ರಶ್ನೆಗಳನ್ನು ಕೇಳಿರ್ತಾರೆ. 5 ಪ್ರಶ್ನೆಗಳಿಗೂ ಉತ್ತರವನ್ನು ಬರಿಬೇಕು. ಪ್ರತಿಯೊಂದಕ್ಕೂ ಕೂಡ 1 ಅಂಕ ಸಿಗುತ್ತೆ. ಯಾವ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸಿತು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ರಾಜ್ಯಾಂಗ ರಚನಾ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸಿತು. ನೆಕ್ಸ್ಟು ಆರ್ಥಿಕ ತಾರತಮ್ಯ ಎಂದರೇನು? ಆರ್ಥಿಕ ಅಂತ ಹೇಳಿದ್ರೆ ಅದು ಸಂಪತ್ತು, ಆದಾಯಕ್ಕೆ ಸಂಬಂಧಪಟ್ಟಿದ್ದು. ಅರ್ಥಶಾಸ್ತ್ರದಲ್ಲೂ ಕೂಡ ನೀವು ಓದಿರ್ತೀರಿ ಆರ್ಥಿಕತೆ ಬಗ್ಗೆ. ಹಾಗಾಗಿ ಆರ್ಥಿಕ ತಾರತಮ್ಯ ಅಂತ ಹೇಳಿದರೆ ಸಮಾಜದಲ್ಲಿ ಆದಾಯ ಮತ್ತು ಸಂಪತ್ತಿನ ಅಸಮಾನ ಹಂಚಿಕೆಯನ್ನು ಕುರಿತು ಅಧ್ಯಯನ ಮಾಡುವುದು ಆರ್ಥಿಕ ತಾರತಮ್ಯ. ಸಾವಿತ್ರಿ ಬಾಪುಲೆ ರವರು ಯಾವ ರಾಜ್ಯಕ್ಕೆ ಸೇರಿದವರು? ಮಹಾರಾಷ್ಟ್ರ. ಮುಂದಿನ 1 ಅಂಕದ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ವಿಧಿಯು ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖಿಸುತ್ತದೆ? 51ನೇ ವಿಧಿ. ಬಾಂಗ್ಲಾದೇಶ ಎಂದು ಉದಯಿಸಿತು? 1971ರಲ್ಲಿ. ನೆಕ್ಸ್ಟು ಭಾಗ ಬಿಯಲ್ಲಿ 2 ಅಂಕದ ಪ್ರಶ್ನೆಗಳು. ಆಲ್ರೆಡಿ ನಾನು ಹೇಳಿದಾಗೆ ನಿಮಗೆ ಟೋಟಲ್ಲಾಗಿ 8 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಆ 8 ಪ್ರಶ್ನೆಗಳಲ್ಲಿ ನೀವು 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು. ಮೊದಲನೇ ಪ್ರಶ್ನೆ, ಏಕಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ಒಂದು ರಾಷ್ಟ್ರದಲ್ಲಿ ಒಂದೇ ಒಂದು ಪಕ್ಷ ಅಸ್ತಿತ್ವದಲ್ಲಿದ್ದರೆ ಅದನ್ನು ಏಕಪಕ್ಷ ಪದ್ಧತಿ ಎನ್ನುವರು. ಒಂದು ರಾಷ್ಟ್ರದಲ್ಲಿ ಒಂದೇ ಒಂದು ಪಕ್ಷ ಅಸ್ತಿತ್ವದಲ್ಲಿ ಇದ್ದಾಗ ಅದನ್ನು ಏಕಪಕ್ಷ ಪದ್ಧತಿಯ ರಾಷ್ಟ್ರ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷ. 2ನೇ ಪ್ರಶ್ನೆ, ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರಿಗಿರುವ ಅರ್ಹತೆಗಳಾವುವು? ಅರ್ಧದಷ್ಟು ಸದಸ್ಯರಿಗೆ ಕನಿಷ್ಠ 10 ವರ್ಷಗಳ ಕಾಲ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಲ್ಲಿ ಆಡಳಿತಾತ್ಮಕ ಅನುಭವ ಹೊಂದಿರಬೇಕು. 2ನೇದು, ಉಳಿದ ಅರ್ಧದಷ್ಟು ಸದಸ್ಯರಿಗೆ ಯಾವುದೇ ಅರ್ಹತೆಗಳನ್ನು ನಿಗದಿಪಡಿಸಿರುವುದಿಲ್ಲ. ಮುಂದಿನ ಒಂದು ಪ್ರಶ್ನೆ 2 ಅಂಕದ್ದು,
ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅದರ ಸೇವೆಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಚಿತ್ರ ಕೇಂದ್ರ ಸಚಿವಾಲಯ. ಯಾವುದಾದ್ರೂ 2 ಸೇವೆಗಳನ್ನು ಬರೆದರೆ ಸಾಕಾಗತ್ತೆ 2 ಅಂಕಕ್ಕೆ. ಯಾವುದಾದ್ರೂ ಬರೀರಿ. ಭಾರತೀಯ ರಕ್ಷಣಾ ಸೇವೆ, ಭಾರತೀಯ ಅಂಚೆ ಸೇವೆ, ಭಾರತೀಯ ಕಂದಾಯ ಸೇವೆ, ಭಾರತೀಯ ಆರ್ಥಿಕ ಸೇವೆ. 20ನೇ ಪ್ರಶ್ನೆ, ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಯಾರು ಮತ್ತು ಯಾವಾಗ ಸ್ಥಾಪಿಸಿದರು ಅಂತ ಇದೆ. ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಸ್ಥಾಪನೆ ಮಾಡಿದವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು 1947ರಲ್ಲಿ. ಮುಂದಿನ ಪ್ರಶ್ನೆ, ನೆರೆಹೊರೆ ಶಾಂತಿ ಸಮಿತಿಗಳು ಎಂದರೇನು ಎಂಬುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ 2 ಅಂಕಕ್ಕೆ ಆಗಿರೋದ್ರಿಂದ ಇಷ್ಟು ಉತ್ತರವನ್ನು ಬರಿಬೇಕಾಗತ್ತೆ. ಒಂದು ಪ್ರದೇಶದಲ್ಲಿ ಕೋಮು ಭಾವನೆಗಳನ್ನು ತಡೆಗಟ್ಟಿ ಸಾಮಾಜಿಕ ಸೌಹಾರ್ದತೆ ಮತ್ತು ಶಾಂತಿ ಕಾಪಾಡಲು ಎಲ್ಲ ಧರ್ಮದ ಮುಖಂಡರನ್ನು ಒಳಗೊಂಡು ರಚಿಸಲ್ಪಟ್ಟ ಸಮಿತಿಗಳನ್ನೇ ನೆರೆಹೊರೆಯ ಶಾಂತಿ ಸಮಿತಿಗಳೆಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಇಂಡಿ ಮೈತ್ರಿಕೂಟದ 2 ಮಿತ್ರ ಪಕ್ಷಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಎರಡನೇದು ಸಮಾಜವಾದಿ ಪಕ್ಷ. ಅಂತಾರಾಷ್ಟ್ರೀಯ ಸಂಬಂಧಗಳ 2 ಅನುಕೂಲಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅಂತಾರಾಷ್ಟ್ರೀಯ ಸಂಬಂಧಗಳ 2 ಅನುಕೂಲಗಳು: ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು, ಸಂಕುಚಿತ ಭಾವನೆಯನ್ನು ಶಮನಗೊಳಿಸಿ ಅಂತಾರಾಷ್ಟ್ರೀಯವಾದವನ್ನು ವೃದ್ಧಿಸುತ್ತದೆ. 2 ಅಂಕದ ಕೊನೆ ಪ್ರಶ್ನೆ, ಭಾರತ ವಿದೇಶಾಂಗ ನೀತಿಗೆ ಕೊಡುಗೆಯನ್ನು ನೀಡಿದ 2 ನಾಯಕರನ್ನು ಹೆಸರಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಜವಾಹರಲಾಲ್ ನೆಹರು, ಮಹಾತ್ಮ ಗಾಂಧೀಜಿ ಅಂತ ಬರೆದಿದ್ದೀನಿ. ನೀವು ಯಾರು ಬೇಕಾದರೂ ಹೆಸರನ್ನು ಬರೀಬಹುದು, ಬಟ್ ವಿದೇಶಾಂಗ ನೀತಿಗೆ ಕೊಡುಗೆ ನೀಡಿದವರು ಯಾರ್ಯಾರು ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಭಾಗ ಸಿ ಯಲ್ಲಿ 5 ಅಂಕದ ಪ್ರಶ್ನೆಗಳನ್ನ ಕೇಳಿದರೆ. ಇಲ್ಲಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಉತ್ತರಗಳು ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ. ನಾನು 5 ಅಂಕದ ಬಹುಮುಖ್ಯ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ, 10 ಅಂಕದ ಪ್ರಶ್ನೆಗಳಿಗೆ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಮ ಸೀನಿಯರ್ಸ್ ಬ್ಯಾಚಿಗೆ. ಸೊ ಅದೇ ಇವಾಗಲೂ ಕೂಡ ಕಂಟಿನ್ಯೂ ಆಗುತ್ತೆ. ಬಟ್ ಈ ವರ್ಷದ ಮಕ್ಕಳಿಗೂ ಕೂಡ 5 ಅಂಕದ 10 ಅಂಕದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೊಡ್ತೀನಿ. ಮಾದರಿ ಪ್ರಶ್ನೆ ಪತ್ರಿಕೆಗಳ ಸೀರೀಸ್ ಮುಗಿಬೇಕು. ಅದಾದ ನಂತರ ಬಹುಮುಖ್ಯ ಪ್ರಶ್ನೆ ಹಾಗೂ ಅದಕ್ಕೆ ಉತ್ತರಗಳನ್ನು ಕೂಡ ನಾನು ಹೇಳ್ತೀನಿ. ಯಾವುದಕ್ಕೆ ಪಾಯಿಂಟ್ಸ್ ಮಾತ್ರ ಬರೆದರೆ ಸಾಕು ಅಥವಾ ಯಾವುದಕ್ಕೆ ವಿವರಣೆ ಅಗತ್ಯ ಇದೆ. ಕೆಲವೊಂದು ಸಲ ನಿಮಗೆ ರಾಜ್ಯಶಾಸ್ತ್ರದಲ್ಲಿ ಒಂದು ಉತ್ತರವನ್ನು ಬರೆದಾಗ 5 ಅಂಕಕ್ಕೆ ಕೆಲವೊಂದು ಕಾನ್ಸೆಪ್ಟಿಗೆ ವಿವರಣೆ ಅಗತ್ಯ ಇರುತ್ತೆ, ಕೆಲವೊಂದು ಕಾನ್ಸೆಪ್ಟಿಗೆ ವಿವರಣೆ ಅಗತ್ಯ ಇರೋದಿಲ್ಲ. ಬರೀ ಪಾಯಿಂಟ್ಸ್ ಮಾತ್ರ ಬರೆದರೆ ಸಾಕು. ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತೀನಿ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನಲ್ಲಿ ನಿಮಗೆ ಆನ್ಸರ್ಸ್ಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡ್ತಾರಲ್ವ, ಅವರು ಯಾವ ರೀತಿ ಸ್ಕೀಮನ್ನು ಇಟ್ಕೊಂಡು ಆನ್ಸರ್ನ ಮ್ಯಾಚ್ ಮಾಡಿಕೊಂಡು ನೀವು ಬರೆದಿರೋದು ಕರೆಕ್ಟ್ ಇದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ತಾರೆ ನೋಡಿ. ಗೌರ್ಮೆಂಟ್ ಕೀ ಆನ್ಸರ್ಸು ಅದು ನಿಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ, ಸದ್ಯದ ದಿನಗಳಲ್ಲೇ ರಾಜ್ಯಶಾಸ್ತ್ರದ ಗೌರ್ಮೆಂಟ್ ಕೀ ಆನ್ಸರ್ಸ್ ಹೇಗಿರುತ್ತೆ, ಯಾವ ಟಾಪಿಕ್ಕಿಗೆ ಎಷ್ಟು ಆನ್ಸರ್ಸ್ ಕವರ್ ಮಾಡಬೇಕು ಅಂತ ಅವ್ರು ಕೊಟ್ಟಿರ್ತಾರೆ, ಯಾವ ಪಾಯಿಂಟ್ ಬರೀಬೇಕು, ಯಾವ ಟಾಪಿಕ್ಕಿಗೆ ವಿವರಣೆ ಕೊಡಬೇಕು ಅಥವಾ ಯಾವುದಕ್ಕೆ ವಿವರಣೆ ಬೇಡ, ಇದೆಲ್ಲ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಕಂಟಿನ್ಯೂಸ್ ಆಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ ಉತ್ತಮ ಅಂಕಗಳನ್ನು ಗಳಿಸಿ